ಗೈಸ್ ಈ ರೆಸಿಪಿ ಬಂದ್ಬಿಟ್ಟು ನಮ್ಮ ಅಜ್ಜ ಕಳ್ಳು ಕುಡಿಯೋಕೆ ಸೈಡ್ಸ್ ಆಗಿ ಯೂಸ್ ಮಾಡ್ತಿದ್ರು ಅಂತ ಅಪ್ಪ ಹೇಳಿದ್ರು. ಸಿಂಪಲ್ ಆಗಿ ಸಖತ್ ಟೇಸ್ಟ್ ಇರುತ್ತೆ, ಟ್ರೈ ಮಾಡುವ ಅನ್ಸಲ್ಲ ಅಂತ ಕಷ್ಟಪಟ್ಟು ಅಮ್ಮನ ಹತ್ರ ಒಂದು ದೊಡ್ಡ ಬಂಗಡೆ ಮೀನನ್ನ ಕಟ್ ಮಾಡಿಸ್ಕೊಂಡ್ವಿ. ಮೇನ್ ಆಗಿ ಇದಕ್ಕೆ ಬೇಕಾಗಿರೋದು ಗಾಂಧಾರಿ ಮೆಣಸು. ನಮ್ಮ ಕಡೆ ಇದಕ್ಕೆ ಚೆಂಡು ಮೆಣಸು ಅಂತ ಹೇಳ್ತೀವಿ, ಸಖತ್ ಖಾರ ಇರುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನ ಸೇರಿಸ್ಕೊಂಡು ಸ್ವಲ್ಪ ಜಜ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಒಂದು ಕಡೆಗೆ ಬಾಳೆಲೆನ ಡ್ರೈ ಮಾಡ್ಕೊಬರೋಕೆ ಹೇಳಿದ್ರು ಅಮ್ಮ. ಇದು ಮಾಡೋದ್ರಿಂದ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಬಾಳೆಲೆ ಒಡೆದೋಗಲ್ಲ ಅಂತ, ಈಸಿಯಾಗಿ ನಾವು ಫೋಲ್ಡಿಂಗ್ ಮಾಡ್ಬೋದು ಅಂತ ಅಮ್ಮ ಹೇಳಿದ್ರು. ಆಮೇಲೆ ಮೀನಿಗೆ ಮಸಾಲಾನ ಚೆನ್ನಾಗಿ ಅದ್ಕೊಳ್ಳಿ, ಒಳಗಡೆ ಎಲ್ಲ ನೀಟಾಗಿ ಆ ಮಸಾಲಾನ ಸ್ಟಫ್ ಮಾಡ್ಕೊಳ್ಳಿ. ಸೊ ಇದನ್ನು ಫೋಲ್ಡಿಂಗ್ ಮಾಡೋಕ್ಕೆ ಒಬ್ರು ಎಕ್ಸ್ಪರ್ಟೇ ಬೇಕು. ನಾನಿಲ್ಲಿ ನಮ್ಮ ಮಾತಾಶ್ರೀ ಅವರ ಹೆಲ್ಪ್ನ ತಗೊಂಡೆ. ಇದು ನೀಟಾಗಿ ಫೋಲ್ಡ್ ಮಾಡಿರೋದ್ರಿಂದ ನಿಮಗೆ ನೀಟಾಗಿ ಔಟ್ಪುಟ್ ಬರುತ್ತೆ, ಅದೇನು ಒಡೆದು ಹೋಗಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಮೆಣಸೆಲ್ಲ ಹಾಕಿ ಸೊ ಇದನ್ನ ಕಂಪ್ಲೀಟ್ ಆಗಿ ಕೆಂಡದಲ್ಲಿ ಅದನ್ನ ಮುಚ್ಚಬೇಕಾಗುತ್ತೆ. ಒಂದು 10 ನಿಮಿಷ ಆದ್ರೂ ಮಿನಿಮಮ್ ಬೇಕಾಗುತ್ತೆ ಬೇಯೋಕೆ. ಸೊ ಈಗ ಒಂದು 10 ನಿಮಿಷ ಆಗಿದೆ, ತೆಗ್ದು ನೋಡುವ ಯಾವ ಥರ ಆಗಿದೆ ಅಂತ. ಸೊ ಬೆಂದಿದೆಯಲ್ಲ ಅಂತ ಫಸ್ಟ್ ಟ್ರೈ ಮಾಡಿ ನೋಡುವ. ಸೊ ಅಷ್ಟರಲ್ಲಿ ಬೆಂದಿದೆ. ಇನ್ನೇನೋ ಬೆಂದಿಲ್ಲ ಅಂದರೆ ವಾಪಸ್ ಮತ್ತೆ ಕೆಂಡದಲ್ಲಿ ಹಾಕಿ. ಸೊ ಇದು ಒಡ್ಕ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟೇ.